ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಅಂದ್ರೆ ಗಡಿ ಪ್ರದೇಶದಲ್ಲಿ ಯಾವಾಗ ಯುದ್ಧದ ಸನ್ನಿವೇಶ ಪ್ರಾರಂಭ ಆಯಿತೋ, ಯಾವಾಗ ಭಾರತೀಯ ಸೇನೆ ಪ್ರತ್ಯುತ್ತರವನ್ನ ತೀರಿಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡುತ್ತೋ ಮೊದಲು ರಾಜತಾಂತ್ರಿಕವಾಗಿ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಯಿತು. ಅದರಲ್ಲಿ ಪ್ರಮುಖವಾಗಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಧೂ ನದಿ ಜಲ ಒಪ್ಪಂದವನ್ನ ವಾಪಸ್ ಪಡೆದುಕೊಳ್ತು ಭಾರತ. ಸೊ ಅಲ್ಲಿಗೆ ಪಾಕಿಸ್ತಾನಕ್ಕೆ ಮೂಲಭೂತ ಸೌಕರ್ಯ, ಪ್ರಮುಖವಾಗಿ ನೀರು ಅತ್ಯವಶ್ಯಕ, ಅದನ್ನ ಸ್ಟಾಪ್ ಮಾಡೋ ಮೂಲಕ ಭಾರತ ಒಂದು ತಕ್ಕ ಉತ್ತರವನ್ನ ಕೊಟ್ಟಿತ್ತು. ಅದಾದ ಬಳಿಕ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಾಗಿತ್ತು. ಬಟ್ ಈಗ ಹನಿ ಹನಿ ನೀರಿಗೂ ಕೂಡ ಪಾಕಿಸ್ತಾನದ ಜನ ಒದ್ದಾಡಬೇಕಾಗಿದೆ. ಹಾಗಾಗಿ ಮತ್ತೊಮ್ಮೆ ಭಾರತದ ಮುಂದೆ ಪಾಕಿಸ್ತಾನ ಮಂಡಿ ಊರಿ ಕೇಳ್ಕೊಳ್ತಾ ಇರೋದು, ದಯವಿಟ್ಟು ನೀರು ಕೊಡಿ, ನಮಗೆ ಕುಡಿಯೋಕ್ ನೀರಿಲ್ಲ, ಭೂಮಿ ಒಣಗಿ ಹೋಗ್ತಾ ಇದೆ, ರೈತರು ಸಂಕಷ್ಟ ಪಡ್ತಿದ್ದಾರೆ, ದಯವಿಟ್ಟು ನೀರು ಕೊಡಿ ಅಂತ ಈಗ ಭಾರತದ ಮುಂದೆ ಮತ್ತೊಮ್ಮೆ ಪಾಕಿಸ್ತಾನ ಮಂಡಿ ಊರಿ ಬೇಡಿಕೊಳ್ತಾ ಇದೆ. ಈ ಹಿಂದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸ್ಟಾಪ್ ಆಗಬೇಕು, ಭಾರತ ಕೊಡ್ತಾ ಇರುವಂತಹ ಏಟುಗಳನ್ನ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ, ಅದನ್ನ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಭಾರತದ ಮುಂದೆ ಬಂದ ಪಾಕಿಸ್ತಾನ ಮಂಡಿ ಊರಿತ್ತು. ಈಗ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒನ್ಸ್ ಅಗೇನ್ ಭಾರತದ ಮುಂದೆ ಮಂಡಿ ಊರಿ ಕೇಳ್ಕೊಳ್ತಾ ಇದೆ, ದಯವಿಟ್ಟು ನೀರು ಕೊಡಿ ಅಂತ. ಸಿಂಧೂ ನದಿ ಜಲ ಒಪ್ಪಂದ ಭಾರತ ಅಮಾನತ್ ಮಾಡಿರುವಂತಹ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಬಟ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಈ ನೀರು ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇರುವ ಜನರಿಗೆ ಅಂದ್ರೆ, ರೈತರು ಇದೇ ನದಿ ನೀರಿನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹನಿ ಹನಿ ನೀರು ಕೂಡ ಭೂಮಿಗೆ ಸಿಗಬೇಕು ಅಂದ್ರೆ ಇದೇ ಸಿಂಧೂ ನದಿಯ ಮೂಲಕನೇ ಸಿಗಬೇಕು. ಆ ಒಪ್ಪಂದನೇ ಕ್ಯಾನ್ಸಲ್ ಮಾಡಿಕೊಂಡಿದೆ ಭಾರತ ಅಂದ ಬಳಿಕ ಅಲ್ಲಿನ ರೈತರು, ಪ್ರಮುಖವಾಗಿ ಅಲ್ಲಿನ ನಾಗರಿಕರು ಸರ್ಕಾರದ ವಿರುದ್ಧ ದಂಗೆ ಹೇಳ್ತಿದ್ದಾರೆ. ಕುಡಿಯೋ ನೀರು ಸಿಗ್ತಾ ಇಲ್ಲ, ಭೂಮಿ ಬರಡಾಗ್ತಾ ಇದೆ, ಬದುಕು ನಡೆಸೋದು ಕೂಡ ಕಷ್ಟವಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಆ ನೆಲದಲ್ಲಿ ವಾಸ ಮಾಡ್ತಾ ಇರುವಂತಹ ನಾಗರಿಕರು ಇದನ್ನ ಹೇಳ್ತಿದ್ದಾರೆ. ಅದೇ ಕಾರಣಕ್ಕೆ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ದಂಗೆ ಎದ್ದಿದ್ದಾರೆ. ನಾವು ನಿನ್ನೆ ಏನೆಲ್ಲ ಬೆಳವಣಿಗೆ ಆಯಿತು, ಪಾಕಿಸ್ತಾನದ ನೆಲದಲ್ಲಿ ವಾಸ ಮಾಡ್ತಾ ಇರುವಂತಹ ಜನರು ಯಾವ ರೀತಿ ದಂಗೆ ಎದ್ರು, ಕೆಲ ಮದ್ರಸಾಗಳ ಮೇಲೆ ಯಾವ ರೀತಿ ಕಲ್ಲು ತೂರಾಟ ಮಾಡಿದ್ರು, ಇದೆಲ್ಲವನ್ನ ಕೂಡ ಗಮನಿಸಿದ್ವಿ. ಕಾರಣ ಒಬ್ಬ ಮನುಷ್ಯ ಬದುಕಬೇಕು ಅಂದ್ರೆ ನೀರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ಪ್ರತಿಯೊಬ್ಬರಿಗೆ ಗೊತ್ತು. ಬಟ್ ಈಗ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ದು ಕೂಡ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಒಪ್ಪಂದದ ಮೂಲಕ. ಅದೇ ಒಪ್ಪಂದವನ್ನ ಭಾರತ ವಾಪಸ್ ಪಡೆದುಕೊಂಡಿರೋದ್ರಿಂದ ಈಗ ಪಾಕಿಸ್ತಾನದಲ್ಲಿ ಹನಿ ಹನಿ ನೀರಿಗೂ ಕೂಡ ಸಮಸ್ಯೆ. ಹಾಗಾಗಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇರೋದು ಭಾರತದ ಮುಂದೆ, ದಯವಿಟ್ಟು ನೀರು ಕೊಡಿ, ನಮ್ಮನ್ನ ಬದುಕಿಸಿ ಅಂತ ಅಲ್ಲಿನ ಸರ್ಕಾರದ ಆದಿಯಾಗಿ ಜನ ಕೂಡ ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ.